ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯ ಮೇನ್ನಂ ಮಿತ್ರಂ ದಕ್ಷಿಣಂ ಸದಿತಿ ಪ್ರಾಣಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ ಪರೋಕ್ಷಪ್ರಿಯಾ ಇವ ಹಿ ದೇವಾಃ. ಓಂ ಅಮೋಘಾಯ ನಮಃ. ಓಂ ಬ್ರಹ್ಮಯತ್ಪಾಸಿ ಶವಸಿನ್ ಋಷೀಣಾಂ ಆಯದ್ವಜ್ರಂ ದಧಿಷೆ ಹಸ್ತ ಉಗ್ರಘೋರಸ್ಸನ್ ಕೃತ್ವಾ ಜನಿಷ್ಠಾ ಅಷಾಢಃ ತವ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ 418ನೇ ಈ ಭಾಗದಲ್ಲಿ ವಿಷ್ಣು ಸಹಸ್ರನಾಮ ಸ್ತೋತ್ರದ 159ನೇ ಅಮೋಘ ಅನ್ನುವ ನಾಮ ಮತ್ತು ಅದಕ್ಕೆ ಸಂಬಂಧಿಸಿದಂತಹ ಬೃಹತಿ ಮಂತ್ರ ಇವೆರಡನ್ನೂ ಕೂಡ ನಾವೀಗ ಶ್ರವಣಕ್ಕೆ ತಂದುಕೋಬೇಕಾಗಿದೆ. ಅಮೋಘ ಅನ್ನುವುದು ಈಗಾಗಲೇ ಒಂದು ಬಾರಿ ಬಂದಾಗಿದೆ. 110 ಒಂದೊಂದು ಕಡೆ ಒಂದೊಂದು ಸಂಖ್ಯೆ ಇದ್ದಿರಬಹುದು. ಅಂತೂ ಆ ಶಬ್ದ ಹಿಂದೆ ಬಂದಿದೆ. ನೂರ 10 ಕೆಲವು ಕಡೆ, 113 ಕೆಲವು ಕಡೆ. ಅಮೋಘ ಸಮಾತ್ಮ ಸಂಹಿತ ಸಮಃ ಅಮೋಘ ಪುಂಡರೀಕಾಕ್ಷ ಅನ್ನುವಲ್ಲಿ ಆ ನಾಮ ಬಂದಿದೆ. ಈಗ ಮತ್ತೊಮ್ಮೆ ಆ ನಾಮ ಬಂದಿದೆ. ಅದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನ ನೋಡೋಣ. ಯಾವುದೂ ಕೂಡ ಈ ಭಗವಂತನಲ್ಲಿ ವ್ಯರ್ಥ ಅಲ್ಲ. ಭಗವಂತ ಮಾಡುವಂತಹ ಯಾವ ಕ್ರಿಯೆಯೂ ಕೂಡ ವ್ಯರ್ಥ ಅಲ್ಲ ಅಂತನ್ನುವುದು ನಾವೀಗ ನೋಡಬೇಕಾದಂತಹ ಒಂದರ್ಥ. ಧಾಮ್ನಾ ಸ್ವೇನ ಸದಾ ನಿರಸ್ತ ಕುಹಕಂ. ಭಗವಂತ ಮಾಡುವುದಂತಹದ್ದು ಯಾವುದೂ ಕೂಡ ವ್ಯರ್ಥವೂ ಅಲ್ಲ, ಮತ್ತೆ ಅವನಲ್ಲಿ ಯಾವುದೇ ಮಾಯೆ ವ್ಯರ್ಥ ಅನ್ನುವಂಥದ್ದು ಯಾವುದೂ ಇಲ್ಲವೂ ಕೂಡ ಇಲ್ಲ. ಈ ರೀತಿಯಾಗಿ ಸಕಲವೂ ಕೂಡ ಆತನದ್ದು ಸಾರ್ಥಕವಾದದ್ದು ಅಂತ ಆ ಅರ್ಥ ಇಲ್ಲಿ ನಾವು ನೋಡಬೇಕಾದ ಒಂದು ಅರ್ಥ. ಮತ್ತೆ ಅಂದ್ರೆ ಅಕಾರವಾಚ್ಯನಾದ ಭಗವಂತ, ಅವನಲ್ಲಿ ಈ ಚೇಷ್ಟ, ಅವನಲ್ಲಿ ಈ ಚೇಷ್ಟ ಎಲ್ಲವೂ ಕೂಡ ಸಾರ್ಥಕ. ಅರ್ಥ ಅದೇ, ಯಾವುದೂ ವ್ಯರ್ಥ ಅಲ್ಲ ಅಂತಾನೆ ಅರ್ಥ. ಹಿಂದೆ ಹೇಳಿದ ಅರ್ಥವನ್ನ ಇನ್ನೊಂದು ರೀತಿಯಿಂದ ತೆಗೆದುಕೊಳ್ಳುವುದಷ್ಟೇ ಈಗ ನಾವು ನೋಡ್ತಾ ಇರೋದು. ಇವನು ಅಕಾರವಾಚ್ಯನೂ ಹೌದು, ಮಕಾರವಾಚ್ಯನೂ ಹೌದು. ಮತ್ತೆ ಅಕಾರವಾಚ್ಯ ಯಾಕೆಂದ್ರೆ ಅಧಿಕನಾದ್ರಿಂದ, ಮಕಾರವಾಚ್ಯ ಯಾಕೆಂದ್ರೆ ವೇದ ಪ್ರತಿಪಾದ್ಯನಾದ್ರಿಂದ. ಮತ್ತೆ ಓಘ ಅಮೋಘ ಅನ್ನುವಲ್ಲಿ ಗುಣಸಂಧಿ ಆಗಿದೆ. ಅಲ್ಲಿ ಮೂಲತಃ ಇರುವಂತಹ ಅಕ್ಷರ ಊಕಾರ. ಅದಕ್ಕೆ ರಕ್ಷಣೆ ಮಾಡುವವನು ಅಂತ ಅರ್ಥ. ಅಕಾರ ಅಂದ್ರೆ ಅಧಿಕ, ಮಕಾರ ಆತ ಸರ್ವವೇದ ಪ್ರತಿಪಾದ್ಯ ಅನ್ನೋದನ್ನು ಹೇಳ್ತದೆ. ಊಕಾರ ಆತ ರಕ್ಷಿಸುವವನು ಅನ್ನೋ ಅರ್ಥವನ್ನು ಹೇಳ್ತದೆ. ಮತ್ತೆ ಘಕಾರ ಅನ್ನುವುದು ಆತ ಜಗತ್ತನ್ನ ಸಂಹರಿಸುವವನು ಅನ್ನೋ ಅರ್ಥವನ್ನ ಹೇಳ್ತದೆ. ಹೀಗೆ ಅನೇಕ ಅರ್ಥಗಳನ್ನ ಆ ಅಮೋಘ ಅನ್ನೋ ಶಬ್ದ ಹೇಳ್ತದೆ. ಅದಕ್ಕೆ ಸಂಬಂಧಿಸಲ್ಪಟ್ಟಂತೆ ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಇದೆ ಅಂತ ಅನ್ನೋದನ್ನ ನಾವೀಗ ನೋಡೋಣ. ಮೂಲ ಋಗ್ವೇದದಲ್ಲಿ ಹವಂ ತೈಂದ್ರ ಮಹಿಮಾ ವ್ಯಾನಟ ಬ್ರಹ್ಮ ಯತ್ಪಾಸಿ ಶವಸಿನ್ ಋಷೀಣಾಂ ಆಯದ್ವಜ್ರಂ ದಧಿಷೆ ಹಸ್ತ ಉಗ್ರ ಘೋರಸ್ಸನ್ ಕೃತ್ವಾ ಜನಿಷ್ಠ ಅಷಾಢಃ ಅಂತ ಇಷ್ಟು ಮಂತ್ರ ಇದೆ. ಅದರ ಮುಂದಿನ ಮಂತ್ರ ತವ ಪ್ರಣೀತೀಂದ್ರ ಜೋಹುವಾನ್ ಸಂಯನ್ರನ್ ರೋದಸಿ ನಿನೇಥ ಅಂತ. ಇವೆರಡು ಮಂತ್ರಗಳೇನಿವೆ, ಎರಡನೇ ಮಂತ್ರ ಮತ್ತೆ ಮೂರನೇ ಮಂತ್ರ, ಋಗ್ವೇದದ 7ನೇ ಮಂಡಲದಲ್ಲಿ 28ನೇ ಸೂಕ್ತದಲ್ಲಿ ಮಿತ್ರಾವರುಣರ ಮಗರಾದಂತಹ ವಸಿಷ್ಠರು ಇದಕ್ಕೆ ಋಷಿಗಳು. ಈ 2ನೇ ಮತ್ತೆ 3ನೇ ಮಂತ್ರಗಳಲ್ಲಿ ಒಂದಿಷ್ಟು ಸಂಪಾದನೆಯನ್ನು ಮಾಡಿ ಸದ್ಯದ ಬೃಹತಿಯನ್ನು ಮಾಡಿದ್ದಾರೆ. 2ನೇ ಮಂತ್ರದಲ್ಲಿ ಹವಂ ತೈಂದ್ರ ಮಹಿಮಾ ವ್ಯಾನಟ ಅನ್ನೋದನ್ನು ಬಿಟ್ಟಿದ್ದಾರೆ. ಅದೆಲ್ಲ ಹಿಂದಿನ ಬೃಹತಿ ಮಂತ್ರಕ್ಕೆ, ಪ್ರಾಂಶು ಅನ್ನೋ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರಕ್ಕೆ ಅದು ಅನ್ವಿತ ಆಗ್ತದೆ.
ಅಲ್ಲಿಂದ ಮುಂದೆ ಬ್ರಹ್ಮಯತ್ ಪಾಸಿ ಅನ್ನೋದ್ರಿಂದಲೇ ತಗೊಂಡಿದ್ದಾರೆ. ಆ ಮಂತ್ರ ಪೂರ್ಣ ಇದೆ. ಎರಡನೇ ಮಂತ್ರ ಅಷಾಢ ಅನ್ನುವರಿಗೂ ಇಲ್ಲಿದೆ. ಅದಲ್ಲದೆ ಮುಂದಿನ ಮಂತ್ರ ತವ ಪ್ರಣೀತೀಂದ್ರ ಅನ್ನುವಲ್ಲಿ ತವ ಅಂತೇನಿದೆ ಅದು ಕೂಡ ಈ ಮಂತ್ರಕ್ಕೆ ಸೇರಿಕೊಂಡಿದೆ. ಇದಕ್ಕೆ ಸಾಯಣಾಚಾರ್ಯರು ಮತ್ತು ಭಗವಂತಾಚಾರ್ಯರು ಮೊದಲಾದವರು ಏನು ಅರ್ಥ ಹೇಳ್ತಾರೆ ನೋಡೋಣ. ಶವಸಿನ್ ಅಂದ್ರೆ ಬಲಿಷ್ಠನಾದ ಇಂದ್ರನೇ, ಋಷೀಣಾಂ ಆ ಋಷಿಗಳ ಸ್ತೋತ್ರವನ್ನ, ಋಷಿಗಳ ಬ್ರಹ್ಮ ಅಂದ್ರೆ ಸ್ತೋತ್ರ, ಅದನ್ನು ನೀನು ರಕ್ಷಿಸ್ತಿ. ಅರ್ಥಾತ್ ಆ ಸ್ತೋತ್ರವನ್ನು ನೀನು ರಕ್ಷಿಸುವುದಂದ್ರೆ ಸ್ತೋತ್ರವನ್ನು ಅವರು ಮಾಡಿದಾಗ ನೀನು ಅದಕ್ಕೆ ತಕ್ಕ ಫಲವನ್ನು ಕೊಡ್ತಿ. ಮತ್ತೆ ಇದರಿಂದ ನಿನ್ನ ಮಹಿಮೆ ಅಂತನ್ನುವುದು ಎಲ್ಲ ಕಡೆ ವ್ಯಾಪಿಸಲಿ. ವ್ಯಾನಟ್ ಅಂದ್ರೆ ವ್ಯಾಪಿಸಲಿ ಅಂತ ಅರ್ಥ. ಅದು ನಾವೀಗಾಗಲೇ ಹಿಂದಿನ ಮಂತ್ರದಲ್ಲಿ ನೋಡಿದ್ದಾಗಿದೆ. ಈ ಇಡೀ ಋಗ್ವೇದದ ಮಂತ್ರಕ್ಕೆ ಸಾಯಣಾಚಾರ ಅರ್ಥ ಹೇಳುತ್ತಿರುವುದರಿಂದ ಅಲ್ಲಿ ಬಂದಿದೆ. ಬೃಹತಿ ಮಂತ್ರ ನೋಡುವವರಿಗೆ ಹವಂತ ಇಂದ್ರ ಮಹಿಮಾ ವ್ಯಾನಟ್ ಅನ್ನೋದು ಹಿಂದೆ ಬಂದಾಗಿದೆ. ಅದ್ರ ಬಗ್ಗೆ ನಾವು ಇಲ್ಲಿ ಗಮನ ಹರಿಸದೇ ಇದ್ರೂ ಏನು ತೊಂದರೆ ಇಲ್ಲ. ಉಗ್ರ ಅಂದ್ರೆ ಓಜಸ್ವಿಯಾದಂತಹ ಶಕ್ತಿಶಾಲಿಯಾದ ಭಗವಂತನೇ, ನಿನ್ನ ಕೈಯಲ್ಲಿ ನೀನು ವಜ್ರಾಯುಧವನ್ನ ಧರಿಸಿದ್ದೆ. ಮತ್ತೆ ಶತ್ರುವಧ ಮೊದಲಾದ ಕೆಲಸಗಳನ್ನು ಮಾಡುವ ಮೂಲಕ ಶತ್ರುಗಳಿಗೆ ಯಾವತ್ತೂ ಮಣಿಯದವನಾಗಿ ಆಗಿದ್ದಿ ನೀನು ಅಂತ ಅದರ ಅರ್ಥ. ಇದು ಸಾಯಣಾಚಾರ್ಯರು ಕೊಟ್ಟಿರುವಂತಹ ಅರ್ಥ. ಇನ್ನು ಮುಂದೆ ಇದೇ ಮಂತ್ರಕ್ಕೆ ಭಗವಂತಾಚಾರ್ಯರು ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಅಮೋಘ ಎಂಬ ನಾಮಕ್ಕೆ ಈ ಋಷಿಗಳು ಮಾಡುವಂಥ ಸ್ತೋತ್ರ ಯಾವತ್ತೂ ವ್ಯರ್ಥ ಆಗದೆ ಇರುವಂತೆ ನೋಡಿಕೊಳ್ಳುವವನು. ಯಾರ ಕೈಯಲ್ಲಿರುವಂತಹ ವಜ್ರಾಯುಧ ಎಂದು ವ್ಯರ್ಥ ಅಲ್ಲವೋ ಅವನು ಅಮೋಘ, ಹೀಗೆ ಅರ್ಥವನ್ನು ಹೇಳ್ತಾರೆ ಭಗವಂತಾಚಾರ್ಯರು. ಮತ್ತೆ ಅಮೋಘ ಎಂಬ ನಾಮಕ್ಕೆ ಸಂಬಂಧಪಟ್ಟ ಬೃಹತಿ ಮಂತ್ರ ಅವರ ದೃಷ್ಟಿಯಲ್ಲಿ ಶ್ವಮಿನ್ವ ಹವಂತ ಇಂದ್ರ ಮಹಿಮಾವ್ಯಾನಟ ಬ್ರಹ್ಮಯತ್ ಪಾಸಿ ಶವಸಂ ಋಷೀಣಾಂ ಆಯದ್ವಜ್ರಂ ದದಿಶೆ ಹಸ್ತ ಉಗ್ರಘೋ ಅಂತಿಷ್ಟು ಮಂತ್ರ. ಹೀಗೆ ಆ ಬೃಹತಿ ಮಂತ್ರದ ಸಂಪಾದನೆಯಲ್ಲಿ ರಘುನಾಥ ಸ್ವಾಮಿಗಳ ಸಂಪಾದನೆಗೂ ಭಗವಂತಾಚಾರ್ಯ ಸಂಪಾದನೆಗೂ ವ್ಯತ್ಯಾಸ ಇದೆ. ನಾವು ಅದನ್ನ ಭಗವಂತಾಚಾರ್ಯರು ಕೊಟ್ಟಿರುವಂತಹ ಕೆಲವು ಅರ್ಥಗಳು, ಮೂಲ ವೇದ ಮಂತ್ರಕ್ಕೆ ಅವ್ರು ಕೊಟ್ಟಿರುವ ಅರ್ಥಗಳನ್ನು ನೋಡ್ತೇವೆ ಹೊರತು ಸಂಪಾದನೆ ಅವ್ರದನ್ನ ನಾನು ತಗೊಂಡಿಲ್ಲ. ಸಂಪಾದನೆ ಎಲ್ಲವೂ ರಘುನಾಥ ಸ್ವಾಮಿಗಳ ಸಂಪಾದನೆಗೆ ಅನುಸಾರವಾಗಿ ಮತ್ತು ಅದೇ ಸಂಖ್ಯೆಗೆ ಅನುಸಾರವಾಗಿ ನಾವು ನೋಡ್ತಿದ್ದೇವೆ. ಅದರಲ್ಲೇ ಇದು 159ನೇ ನಾಮ. ಶವಸಿನ್ ಅಂದ್ರೆ, ಶವ ಅಂದ್ರೆ ಸುಖಪೂರ್ಣನಾದವನೇ ಭಗವಂತನೇ, ನಿನ್ನ ಮಹಿಮೆ ಎಲ್ಲ ಕಡೆ ವ್ಯಾಪಿಸಿಕೊಂಡಿದೆ ಅನ್ನೋದು ಹಿಂದಿನ ಮಂತ್ರದಲ್ಲಿದೆ. ಈ ಋಷಿಗಳು ನಿನ್ನ ಮಹಿಮಾವನ್ನು ವರ್ಣಿಸುವಂತ ಸ್ತೋತ್ರವನ್ನೇ ಯಾವತ್ತೂ ಮಾಡ್ತಾರೆ. ಮತ್ತೆ ಅವರಿಗೆ ಆ ಸ್ತೋತ್ರಕ್ಕೆ ನೀನು ಒಲಿದು ಎಲ್ಲ ಅಭೀಷ್ಟವನ್ನು ಕೂಡ ಕೊಡ್ತೆ. ತೇಷಾಂ ಬ್ರಹ್ಮ, ಬ್ರಹ್ಮ ಅಂದ್ರೆ ಪೂರ್ಣವಾದದ್ದು, ಅಭೀಷ್ಟವಾದ ಫಲವನ್ನು ಪೂರ್ಣವಾಗಿ ನೀನು ಕೊಡ್ತೆ. ಹಸ್ತದಲ್ಲಿ ವಜ್ರಾಯುಧವನ್ನು ಹಿಡಿದಿದ್ದೆ. ಯುದ್ಧದಲ್ಲಿ ಶತ್ರುಗಳಿಗೆ ಘೋರನಾಗಿದ್ದು ಆ ಕರ್ಮಗಳನ್ನೆಲ್ಲ ಮಾಡ್ತಿ, ನಾನಾ ಥರದ ಕರ್ಮಗಳನ್ನ ಮಾಡ್ತಿ. ಆದ್ರಿಂದ ಶತ್ರುಗಳಿಗೆ ನೀನು ಅಷಾಢ, ಮಣಿಯದವನು. ಇದು ಭಗವಂತಾಚಾರ್ಯರು ವರ್ಣನೆ ಮಾಡುವಂತಹ ಅರ್ಥ. ಇನ್ನು ಮುಂದೆ ರಘುನಾಥ ಸ್ವಾಮಿಗಳು ಈ ಮಂತ್ರಕ್ಕೆ ಏನು ಅರ್ಥ ಹೇಳ್ತಾರೆ ಅಂತ ಅನ್ನೋದನ್ನ ನೋಡೋಣ. ಶವಃ ಅಂದ್ರೆ ಸುಖ, ಸುಖಪೂರ್ಣನಾದಂತಹ ಭಗವಂತನೇ. ಶವಸಿನ್ ಅಂತ ಅದು ಭಗವಂತನಿಗೆ ಸಂಬೋಧನೆ, ಇಂದ್ರನೇ ಅಂತ ಸಂಬೋಧನೆ. ಋಷೀಣಾಂ, ಋಷಿಗಳು ಅಂದ್ರೆ ವೇದದ್ರಷ್ಟಾರರಾದ ಋಷಿಗಳು ಅಂತನೂ ಅರ್ಥ. ಅದಲ್ಲದೆ ಈ ಋತ್ವಿಕಗಳು, ಈಗ ಯಜ್ಞ ಏನು ನಡೆದಿದೆ ಆ ಯಜ್ಞದಲ್ಲಿ ಪಾಲ್ಗೊಂಡಿರುವಂತಹ ಋತ್ವಿಕಗಳು, ಆ ಋತ್ವಿಕಗಳ ಬ್ರಹ್ಮ ಅಂದ್ರೆ ನಿನ್ನ ವಿಷಯಕವಾದ ಸ್ತೋತ್ರ, ಅದನ್ನು ನೀನು ರಕ್ಷಿಸ್ತಿ, ಸ್ವೀಕಾರ ಮಾಡ್ತಿ. ಕೈಯಲ್ಲಿ ವಜ್ರಾಯುಧವನ್ನ ಹಿಡಿದಿದ್ದಿ. ಮತ್ತೆ ಶತ್ರುಗಳಿಗೆ ಮಣಿಯದವನು ಹೌದು. ಶತ್ರುಗಳಿಗೆ ಯಾವತ್ತು ಭಯ ಹುಟ್ಟಿಸುವಂತಹ ಕರ್ಮಗಳನ್ನ ಮಾಡುವಂಥವನು.
ಆದ್ರಿಂದಲೇ ನೀನು ಅಮೋಘವಾದಂಥ ಕರ್ಮವುಳ್ಳವನು. ನಿನ್ನ ಕರ್ಮ ಯಾವತ್ತೂ ವ್ಯರ್ಥ ಆಗುವಂಥದ್ದಲ್ಲ. ನೀನು ಯುದ್ಧಕ್ಕೆ ಹೊರಟ್ರೆ ಶತ್ರುಗಳು ನಿನಗೆ ಮಣಿಯದಿರುವುದಿಲ್ಲ ಅಂತ ಅರ್ಥ. ಅಮೋಘ ಕರ್ಮ ಜನಿಷ್ಠಾಹ, ಅಮೋಘ ಕರ್ಮತ್ವೇನ ನೀನು ಪ್ರಸಿದ್ಧನಾಗಿದ್ದಿ ಅಂತ ಅದರ ಅರ್ಥ. ಮೋಘ ಅಂದರೆ ವ್ಯರ್ಥ. ಯಾವ ಕರ್ಮ, ಯಾವ ಭಗವಂತನ ಕರ್ಮ ಎಂದು ಮೋಘ ಅಲ್ಲವೋ ಅವನು ಅಮೋಘ ಅಂತ ಅದರ ಅರ್ಥ. ಅಮೋಘ ಅನ್ನುವ ಶಬ್ದದ ವ್ಯರ್ಥ ಅಲ್ಲ ಅನ್ನೋ ಅರ್ಥ ನೇರವಾಗಿ ಅಲ್ಲಿ ಮಂತ್ರದಲ್ಲಿ ಬಂದಿಲ್ಲ. ಆದರೆ ನೀನು ಯುದ್ಧಕ್ಕೆ ಹೊರಟಾಗ ಶತ್ರುಗಳಿಗೆ ಮಣಿಯದೇ ಇರುವುದಿಲ್ಲ, ಶತ್ರುಗಳು ನಿನಗೆ ಮಣಿಯದೇ ಇರುವುದಿಲ್ಲ, ಯಾವತ್ತೂ ಯಶಸ್ಸು ನಿನಗೆ ಅಂತ ಹೀಗೆಲ್ಲ ಅರ್ಥ ಇರೋದರಿಂದ ಅಮೋಘ ಶಬ್ದದ ವ್ಯಾಖ್ಯಾನವನ್ನು ಈ ಬೃಹತಿ ಮಾಡಿದೆ ಅಂತ ರಘುನಾಥ ಸ್ವಾಮಿಗಳ ಅರ್ಥ ಆಗ್ತದೆ. ಈ ಮಂತ್ರಕ್ಕೆ ನಾನು ಮಾಡಿಕೊಂಡಿರುವಂತಹ ಅರ್ಥವನ್ನು ಈಗ ಹೇಳ್ತೇನೆ. ಹೇ ಶವಸಿನ್, ಸುಖಪೂರ್ಣನಾದ ಭಗವಂತನೇ, ಏನ ಕಾರಣೇನ, ಯತ್ ಅಂದ್ರೆ ಏನ ಕಾರಣದಿಂದ, ಯಾವ ಕಾರಣದಿಂದ, ಋಷೀಣಾಮ್ ಅಂದ್ರೆ ಮಂತ್ರದೃಷ್ಟೃಣಾಂ, ಋಷಿಗಳು ಅಂದ್ರೆ ಮಂತ್ರದ್ರಷ್ಟಾರರಾದಂಥ ಋಷಿಗಳು, ಅವರ ಬ್ರಹ್ಮ ಅಂದ್ರೆ ವೇದ ಸಮೂಹ, ಅದನ್ನು ನೀನು ಪಾಸಿ ರಕ್ಷಿಸ್ತಿ. ಸ್ವೀಕರೋಷಿ ಅಂತ ರಘುನಾಥ ಸ್ವಾಮಿಗಳು ಹೇಳಿದ್ದಾರೆ. ಪಾಸಿ ರಕ್ಷಸಿ ಅಂತ ಅರ್ಥ ಬರೆದು ಮತ್ತೆ ಸ್ವೀಕರೋಷಿ ಅಂತ ಹೇಳಿದ್ದಾರೆ. ನಾನು ಬರೇ ರಕ್ಷಸಿ ಅಂತ ಅಷ್ಟೇ ಇಟ್ಕೊಂಡಿದ್ದೇನೆ. ಆ ವೇದ ಮಂತ್ರವನ್ನು ರಕ್ಷಿಸುವ ಜವಾಬ್ದಾರಿ ನಿನ್ನದು. ಹಿಂದೂ ಆ ವೇದ ಮಂತ್ರಗಳನ್ನು ನೀನೇ ರಕ್ಷಿಸಿದ್ದಿ, ಅದನ್ನೇ ಈ ಋಷಿಗಳು ಕೂಡ ತಾವು ಕಂಡುಹಿಡ್ಕೊಂಡ್ರು. ಜನ್ಮಾಂತರೇ ಶ್ರುತಾಸ್ತಾಸ್ತು ವಾಸುದೇವ ಪ್ರಸಾದತಃ ಮುನೀನಾಂ ಪ್ರತಿಭಾಸ್ಯಂತಿ ಭಾಗೇನೇವ ನ ಸರ್ವಶಃ ಅಂತ ತತ್ವನಿರ್ಣಯದಲ್ಲಿ ಆಚಾರ್ಯರು ಕೊಟ್ಟಿರುವಂತಹ ಪ್ರಮಾಣಗಳು. ಜನ್ಮಾಂತರದಲ್ಲಿ ಈ ಋಷಿಗಳ ವೇದಗಳನ್ನು ಅಧ್ಯಯನ ಮಾಡಿದ್ರು, ಅದನ್ನ ಈಗ ಗುರುಗಳ ಅನುಗ್ರಹವಿಲ್ಲದೆ ಮತ್ತೆ ಕಂಡುಕೊಂಡ್ರು. ಆಗ ಅವರು ಅಧ್ಯಯನ ಮಾಡಿದ್ದು ಎಲ್ಲವೂ ಇವರಿಗೆ ಹೊಳಿತು ಅಂತಲ್ಲ, ಆಗ ಅಧ್ಯಯನ ಮಾಡಿದ್ದು ಕೆಲವು ಭಾಗ ಮಾತ್ರ ಇವರಿಗೆ ಹೊಳೆಯಿತು. ಅದು ಕೂಡ ಭಗವಂತನ ಅನುಗ್ರಹದಿಂದ. ಸರ್ಗೇ ಸರ್ಗೇ ಅಮನಯವೇ ತೇ ಉದ್ಗೀರ್ಯಂತೆ ತಥೈವಚ ತೈಕ್ರಮೇಣಯೋ ತೈರ್ವರ್ಣೀ ತೈಸ್ವರೈರೈವ ನಾನ್ಯಥ. ಅವನು ಈ ಎಲ್ಲಾ ಶಾಸ್ತ್ರಗಳನ್ನು ಕೂಡ, ವೇದಾದಿ ಶಾಸ್ತ್ರಗಳನ್ನ, ಮಹಾಭಾರತದ ಶಾಸ್ತ್ರಗಳ ಎಲ್ಲವನ್ನೂ ಕೂಡ ರಕ್ಷಿಸ್ತಾನೆ. ಪ್ರತಿಯೊಂದು ಸರ್ಗದಲ್ಲಿಯೂ ಆ ವೇದ ಅಂತನ್ನುವುದು ಪ್ರತಿಯೊಂದು ಸೃಷ್ಟಿಯಲ್ಲಿಯೂ ಯಾವುದೇ ರೀತಿಯಾದ ವ್ಯತ್ಯಾಸ ಕಾಣದಂತೆ ಅದನ್ನು ಅದೇ ರೀತಿಯಾಗಿ ಹೊರಹಾಕ್ತಾನೆ. ಅದು ಆತನ ಮಹಿಮಾ. ತೈ ಕ್ರಮೇಣಯೋ ತೇರ್ವರ್ಣೈ, ಅದೇ ಕ್ರಮ, ಅದೇ ಸ್ವರ ಹೀಗೆ ಇರ್ತದೆ. ಅದರಿಂದಲೇ ಅದು ಅಪೌರುಷೇಯ ಆಗಿರ್ತದೆ. ಹೀಗೆ ಅದನ್ನು ರಕ್ಷಿಸ್ತೀನಿ ನೀನು ಅಂತ ಅಭಿಪ್ರಾಯ. ಮತ್ತೆ ಇನ್ನೂ ಒಂದು ಕಾರಣದಿಂದ, ಮತ್ತೊಂದು ಕಾರಣ ಏನು, ಉಗ್ರನೇನು. ಉಗ್ರ ಅಂದ್ರೆ ಉದ್ಧತರಾದಂತಹ ರಾಕ್ಷಸರನ್ನ ಗ್ರಸತಿ. ಉಗ್ರ, ಅಂದ್ರೆ ಉದ್ಧತರಾದಂಥವ್ರು, ಅಂಥವ್ರನ್ನ ಗ್ರ ಅಂದ್ರೆ ಗ್ರಸತಿ. ಹಿಂದೆ ಉಗ್ರ ಅಂದ್ರೆ ಉತ್ಕೃಷ್ಟರಾದಂಥವರನ್ನ, ಚತುರ್ಮುಖ ಬ್ರಹ್ಮಾದಿಗಳನ್ನೂ ಪ್ರಳಯ ಕಾಲದಲ್ಲೇ ಭಕ್ಷಿಸುವವನು ಅಂತ ನೋಡಿದ್ವಿ. ಈಗ ಉದ್ಧತರಾದ ರಾಕ್ಷಸರು ಅಂತ ಇನ್ನೊಂದು ಅರ್ಥವನ್ನು ಕೂಡ ನೋಡಬಹುದು. ಅಂಥ ಭಗವಂತನೇ. ಮುಂದೆ ತವ ಅಂತಿದೆ. ತವ ಅಂತನ್ನೋದಕ್ಕೆ ನಿನ್ನ ಅಂತ ಅರ್ಥ ಉಳಿದೆಲ್ಲ ವ್ಯಾಖ್ಯಾನಗಳಲ್ಲಿ. ನಾನು ತವ ಅನ್ನೋದನ್ನ ಆ ಭಗವಂತನಿಗೆ ವಿಶೇಷವಾಗಿ ತಗೊಂಡಿದ್ದೇನೆ. ಯಾಕೆ ಅಂದ್ರೆ ಅಲ್ಲಿ ತವ ಅಂತನ್ನುವುದಕ್ಕೆ ಈ ಮಂತ್ರದಲ್ಲಿ ನಮಗೆ ಅನ್ವಯ ಏನು ಕಾಣೋದಿಲ್ಲ. ಅದಕ್ಕಾಗಿ ಆ ತವ ಅಂತನ್ನೋದನ್ನ ಮುಂದಿನ ಮಂತ್ರಕ್ಕೆ ತಗೊಳ್ಬೇಕಾಗ್ತದೆ. ರಘುನಾಥ ಸ್ವಾಮಿಗಳು ತವ ಪ್ರೇರಣಾಹ ಅಂತ ಮುಂದಿನ 160ನೇ ಮಂತ್ರದಲ್ಲಿ ತಗೊಂಡಿದ್ದಾರೆ. ಆದರೆ ಅದಿರುವುದು ಬೃಹತಿ ಮಂತ್ರದಲ್ಲಿ ಈಗ ಇಲ್ಲಿ ತವ ಅಂತ ಹೇಳಿ. ಅದಕ್ಕಾಗಿ ಆ ತವ ಅಂತನ್ನುವುದಕ್ಕೆ ಇಲ್ಲಿ ಅರ್ಥ ಹೇಳಬೇಕು. ತವ ಅಂದ್ರೆ ನೀನು ಅಂತ ಅರ್ಥ ಇಟ್ಕೊಂಡ್ರೆ ಅದಕ್ಕೆ ಇಲ್ಲಿ ಅರ್ಥ ಹೊಂದೋದಿಲ್ಲ. ಅದಕ್ಕಾಗಿ ಆ ತವ ಅಂತನ್ನುವುದಕ್ಕೆ ಒಂದು ಬೇರೆ ಅರ್ಥವನ್ನು ಹೇಳುವಂತ ಪ್ರಯತ್ನ ಮಾಡ್ಕೊಂಡಿದ್ದೇನೆ. ಅದಕ್ಕೆ ಇಲ್ಲೇ ಅರ್ಥ ಇರಬೇಕು, ಅದಕ್ಕೊಂದು ಸಂಗತವಾದಂತಹ ಅರ್ಥ ಇರಬೇಕು. ತವ ಅನ್ನೋದಕ್ಕೆ ನಮಗೆಲ್ಲರಿಗೂ ಪ್ರಸಿದ್ಧವಾಗಿ ಗೊತ್ತಿರುವಂತಹ ಅರ್ಥ ಅಂದ್ರೆ ಈ ನಿನ್ನ ಅಂತ ಅರ್ಥ. ನಿನ್ನ ಅಂತ ಅನ್ನೋದಕ್ಕೆ ಇಲ್ಲಿ ಹೊಂದಾಣಿಕೆ ಇಲ್ಲ. ಆದ್ರಿಂದ ತವ ಅಂದ್ರೆ ಎಲ್ಲವನ್ನೂ ವ್ಯಾಪಿಸಿದವನೇ, ಮತ್ತೆ ಎಲ್ಲರನ್ನೂ ನಿಯಮಿಸುವವನೇ ಅಂತ ಹೀಗೆ ಅರ್ಥವನ್ನು ಇಟ್ಕೊಂಡ್ರೆ, ತ ಅನ್ನುವಲ್ಲಿ ತನೋತೀತಿ, ಎಲ್ಲವನ್ನೂ ವ್ಯಾಪಿಸುವವನು.
ಆದ್ರಿಂದ ಆತ ವ ಯಾಕೆ ಅಂದ್ರೆ ಎಲ್ಲರನ್ನೂ ವರ್ತಯತಿ. ಕೇಶವ ಇತ್ಯಾದಿ ಕಡೆಗಳಲ್ಲಿ ಆತ ಎಲ್ಲರನ್ನು ನಿಯಮಿಸುವವನು, ಬ್ರಹ್ಮರುದ್ರರನ್ನು ನಿಯಮಿಸುವವನು ಅನ್ನೋ ಅರ್ಥ ವ ಅನ್ನೋದಕ್ಕೆ ಕಂಡಿದೆ. ತ ಅಂತ ಅನ್ನೋದಕ್ಕೆ ತತ ಇತ್ಯಾದಿ ಕಡೆಗಳಲ್ಲಿ ವ್ಯಾಪ್ತ ಅನ್ನೋ ಅರ್ಥ ಅಂತೂ ಕಂಡೇ ಇದ್ದೇ ಇದೆ. ಆದ್ರಿಂದ ತವ ಅನ್ನೋದನ್ನ ಭಗವಂತನಿಗೆ ಸಂಬೋಧನಾ ಪ್ರಥಮ ವಿಭಕ್ತಿ ಅದು. ಈಗ ನಾನು ಇಟ್ಕೊಳ್ಳೋ ಪ್ರಯತ್ನ ಮಾಡಿದ್ದೇನೆ. ಘೋರಸ್ಸನ್, ಶತ್ರು ಭಯಂಕರವಾದ ರೂಪವುಳ್ಳವನಾಗಿ ಹಸ್ತದಲ್ಲಿ ವಜ್ರಾಯುಧವನ್ನು ಧರಿಸಿದ್ದಿ. ಅದಲ್ಲದೆ ಅನೇಕ ಬೇರೆ ಬೇರೆ ಆಯುಧಗಳೆಲ್ಲವೂ ನಿನ್ನಲ್ಲಿವೆ. ಎಲ್ಲಾ ಥರ ಅನೇಕ ದಿವ್ಯಾನೇಕೋದ್ಯತಾಯುಧಂ ಅಂತ ಭಗವದ್ಗೀತೆ ಅನ್ನು ವರ್ಣಿಸ್ತದೆ. ಮತ್ತೆ ತತ್ ಇವೆರಡು ಕಾರಣಗಳಿಂದ, ಒಂದು ವೇದಗಳನ್ನು ರಕ್ಷಿಸ್ತೆ, ಜ್ಞಾನ ಕಾರ್ಯವನ್ನೂ ಮಾಡ್ತೆ, ಹಾಗೆ ಬಲ ಕಾರ್ಯವನ್ನೂ ಮಾಡ್ತೆ. ಇವೆರಡು ಕಾರಣಗಳಿಂದ ಅಂತ ಅರ್ಥ. ಜ್ಞಾನ ಕಾರ್ಯವನ್ನು ಮಾಡುವುದು ಅಂದ್ರೆ ವೇದಾದಿಗಳನ್ನು ರಕ್ಷಿಸುವುದು, ಬಲ ಕಾರ್ಯವನ್ನು ಮಾಡುವುದು ಅಂದ್ರೆ ಕೈಯಲ್ಲಿ ವಜ್ರಾಯುಧಾದಿಗಳನ್ನು ಹಿಡಿದು ಶತ್ರುಗಳನ್ನು ಸದೆ ಬಡಿಯುವುದು. ಇವೆರಡೂ ಕಾರಣಗಳಿಂದ ನೀನು ಕರ್ತ್ವ, ಜಗತ್ತಿನ ಏಕೈಕ ಕರ್ತ, ದೊಡ್ಡ ಕರ್ತ ಅಂದ್ರೆ ನೀನೇ ಆಗಿದ್ದಿ. ಅಷಾಢ ಶತ್ರುಣಾಂ ಅಸಹ್ಯ, ಶತ್ರುಗಳು ನಿನಗೆ ಎಂದೂ ಕೂಡ ಮಣಿಯದಿರೋದಿಲ್ಲ. ಶತ್ರುಗಳು ಸೋತೇ ಹೋಗ್ತಾರೆ. ವಜ್ರಾಯುಧ ಚಕ್ರ ಶಂಖಾದಿಗಳನ್ನು ಹಿಡಿದು ಹೋರಾಡುವಾಗ ಶತ್ರುಗಳು ನಿನಗೆ ಸೋಲ್ತಾರೆ. ಹಾಗೆ ವೇದಗಳನ್ನು ರಕ್ಷಿಸಬೇಕು ಅಂತ ನೀನು ಹಯಗ್ರೀವಾದ ರೂಪಗಳನ್ನು ತಾಳಿದಾಗ, ವ್ಯಾಸಾದಿ ರೂಪಗಳನ್ನು ತಾಳಿದಾಗ ಆ ಜ್ಞಾನಕ್ಕೆ ವಿರೋಧಿಗಳಾದಂತಹ ದುಷ್ಟಶಕ್ತಿಗಳು ಕೂಡ ನಿನ್ನೆದುರಿಗೆ ಸೋತು ಹೋಗ್ತಾರೆ ಅಂತ ಅರ್ಥ. ಅಷಾಢ ಅಂತಿದೆ. ಅದನ್ನ ಈಗ ನಮಗೆ ಸಂಸ್ಕೃತದಲ್ಲಿ ಅಷಾಢ ಅಂತ ಹೀಗೆ ಬರೀತಾರೆ. ಇದು ಗೋವಿಂದಾಚಾರ್ಯ ಹೇಳಿದ್ದನ್ನು ಕೇಳಿ ಈ ತರ ಹೇಳ್ತಿದ್ದೇನೆ. ಇದ್ರ ಬಗ್ಗೆ ಹೆಚ್ಚಿನ ಜ್ಞಾನ ಏನು ನನಗಿಲ್ಲ. ಸದ್ಯ ಅವ್ರೇನು ಹೇಳಿದ್ದಾರೆ ಅದನ್ನ ಹೇಳ್ತಿದ್ದೇನೆ. ಲಕಾರಕ್ಕೆ ಹಕಾರದ ಒತ್ತಿದೆ. ಆದ್ರಿಂದ ಅಷಾಢ ಅಂತ ನಾವು ಅದನ್ನು ಉಚ್ಚಾರ ಮಾಡಬೇಕಾಗ್ತದೆ. ಆದ್ರೆ ಅದು ಅಷಾಢ ಅಲ್ಲ, ಮತ್ತೆ ಅಷಾಢ ಅದೂ ಅಲ್ಲ, ಅಷಾಢ ಅಂತ ಉಚ್ಚಾರ ಮಾಡಬೇಕು. ಈಗ ನಾನು ಕೊನೆಯದಾಗಿ ಉಚ್ಚಾರ ಮಾಡಿದ್ದಲ್ಲ, ಅಷಾಢ ಅಲ್ಲ, ಅಷಾಢ ಅಲ್ಲ, ಅಷಾಢ. ಹೀಗೆ ಲಕಾರ ಮತ್ತು ಹಕಾರಗಳ ನಡುವೆ ಅದನ್ನು ಉಚ್ಚರಿಸಬೇಕು. ಅದು ಒಂದು ರೀತಿಯಾದ ವಿಚಿತ್ರವಾದ ಅಕ್ಷರ. ಅದಕ್ಕೆ ಈಗಿನ ದೇವನಾಗರಿ ಲಿಪಿಯಲ್ಲಿ ಸರಿಯಾದ ಅಕ್ಷರ ಇಲ್ಲ ಅಂತ ಗೋವಿಂದಾಚಾರ್ಯ ಹೇಳ್ತಾರೆ. ಹೀಗೆ ನೀನು ಶತ್ರುಗಳಿಗೆ ಎಂದೂ ಮಣಿಯದವನು ಅಂತ ಅರ್ಥ. ಮುಂದೆ ಅಮೋಘ ಅನ್ನೋ ಶಬ್ದಕ್ಕೆ ಏನರ್ಥ, ಅಮೋಘ ಅನ್ನೋ ನಾಮಕ್ಕೂ ಈ ಬೃಹತಿ ಮಂತ್ರಕ್ಕೂ ಏನರ್ಥ, ಅದನ್ನ ನೋಡೋಣ. ಅಮ ಮತ್ತು ಉಘ ಇಷ್ಟು ಎರಡನ್ನ ಇಲ್ಲಿ ಇಟ್ಕೊಂಡಿದ್ದೇವೆ ನಾವು. ಅಮ ಅಂದ್ರೆ ಮಿತಿರಹಿತ ಅಂತ ಅರ್ಥ. ಯಾವುದೇ ರೀತಿಯಾದ ಮಿತಿಯೂ ಆತನಿಗಿಲ್ಲ, ಎಲ್ಲಾ ಕಡೆ ವ್ಯಾಪ್ತನಾದವನು. ಇದು ಕಾಮ ಇತ್ಯಾದಿ ಶಬ್ದಗಳನ್ನು ಐತರೇಯ ಉಪನಿಷತ್ ಭಾಷ್ಯದಲ್ಲಿ ಆಚಾರ್ಯರು ಉದ್ಧರಿಸಿದ್ದಾರೆ. ಕ ಅಂದ್ರೆ ಸುಖ, ಮ ಅಂದ್ರೆ ಮಿತಿ, ಅಮ ಅಂದ್ರೆ ಮಿತಿ ಇಲ್ಲದ ಸುಖ ಯಾರಿಗಿದೆಯೋ ಅವನೇ ಕಾಮ ಅಂತ ಆಚಾರ್ಯರು ಕಾಮ ಮೊದಲಾದ ಶಬ್ದಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ. ಅದೇ ಬೆಳಕಿನಲ್ಲಿ ವಾಮ ಅನ್ನೋ ಶಬ್ದವನ್ನು ಕೂಡ ಹಿಂದೆ ನಾನು ವ್ಯಾಖ್ಯಾನ ಮಾಡಿದ್ದೆ. ಇಲ್ಲಿ ಅಮ ಅನ್ನೋದಕ್ಕೂ ಕೂಡ ಮಿತಿರಹಿತ ಅನ್ನೋದನ್ನೇ ನಾವು ಅರ್ಥ ಇಟ್ಕೊಳ್ಳೋಣ. ಮತ್ತೆ ಉಘ ಅಂದ್ರೆ ಉದ್ಧತರಾದ ದೈತ್ಯರನ್ನ ನಾಶಪಡಿಸುವವನು ಅಂತ ಅರ್ಥ. ಅಮಶ್ಚ ಉಘಶ್ಚ ಅಮೋಘ, ಇದು ಗುಣಸಂಧಿಯಾಗಿದೆ. ಯಾವನು ಮಿತಿರಹಿತನೋ, ದೇಶಕಾಲ ಗುಣಗಳಿಂದ ಅವನು ಮಿತಿರಹಿತನೋ, ಮತ್ತೆ ದೈತ್ಯರನ್ನ ಸದೆ ಬಡಿಯುವವನು ಅವನೇ ಅಮೋಘ. ಇದೇ ಅರ್ಥವನ್ನೇ ಅಮ ಎಂಬ ಶಬ್ದದಿಂದ ಧ್ವನಿಯುತ ಆಗುವ ಅರ್ಥ, ಉಘ ಎಂಬ ಶಬ್ದದ ಅರ್ಥವನ್ನ ಈ ಬೃಹತಿ ಮಂತ್ರ ಬ್ರಹ್ಮ ಮತ್ತೆ ಉಗ್ರ ಎಂಬ ಶಬ್ದದಿಂದ ವ್ಯಾಖ್ಯಾನ ಮಾಡಿದೆ. ಮತ್ತೆ ಈ ಬ್ರಹ್ಮ ಎಂಬ ಶಬ್ದ ಇದೆಯಲ್ಲ, ಅಲ್ಲಿ ಆ ಬ್ರಹ್ಮ ಎಂಬ ಶಬ್ದಕ್ಕೆ ವೇದ ಅಂತ ನಾವು ಅರ್ಥ ಇಟ್ಕೊಂಡಿದ್ದೀವಿ. ಅದಲ್ಲದೆ ಬ್ರಹ್ಮ ಅಂದ್ರೆ ಹೇ ಪರಬ್ರಹ್ಮನ್, ನೀನು ಪರಬ್ರಹ್ಮ ಅಂತ ಅವನಿಗೆ ಸಂಬೋಧನವಾಗಿಯೂ ಇಟ್ಕೋಬಹುದು. ಆವಾಗ ಈ ಅರ್ಥ ಸಿಗ್ತದೆ. ನಾವೀಗ ಅನ್ವಯಾರ್ಥ ಬರ್ತಿದ್ದೀವಲ್ಲ, ಅನ್ವಯಾರ್ಥದಲ್ಲಿ ಬ್ರಹ್ಮ ಅಂದ್ರೆ ವೇದ ಅಂತ ಮಾತ್ರ ಅರ್ಥ ಇದೆ. ಬ್ರಹ್ಮ ಅಂದ್ರೆ ವೇದ ರಾಶಿ ಅಂತ ಅರ್ಥ ಇದೆ. ಆವಾಗ ಅದಕ್ಕೆ ಮಿತಿರಹಿತ, ದೊಡ್ಡದು ಅನ್ನೋ ಅರ್ಥ ಬರೋದಿಲ್ಲ. ಬ್ರಹ್ಮ ಅನ್ನೋದನ್ನ
ಪರಮಾತ್ಮನಿಗೆ ಸಂಬೋಧನೆಯಾಗಿಯೂ ನಾವು ಇಟ್ಕೊಂಡಾಗ, ಆರಂಭದಲ್ಲಿ ಹೇ ಶವಸಿನ್ ಬ್ರಹ್ಮ ಅಂತ ಒಂದು ಇಟ್ಕೊಂಡಾಗ, ಆಗ ಈ ಬ್ರಹ್ಮ ಅನ್ನೋದಕ್ಕೆ ದೊಡ್ಡದು ಅಂತ ಅರ್ಥ. ಬ್ರಹ್ಮತಿ ಬ್ರಹ್ಮಯತಿ ಚ, ಹೀಗೆ ಅರ್ಥವನ್ನ ಅತಕಸ್ಮಾತ್ ಉಚ್ಯತೆ ಬ್ರಹ್ಮೇತಿ ಬ್ರಹ್ಮತಿ ಬ್ರಹ್ಮಯತಿ ಚ ಅಂತ ಭಗವಂತನಿಗೆ ಬ್ರಹ್ಮಶಬ್ದ ವಾಚ್ಯತ್ವವನ್ನ ಗೀತಾ ಪ್ರಸ್ಥಾನದಲ್ಲಿ ಆಚಾರ್ಯ ಹೇಳ್ತಾರೆ. ಆದ್ರಿಂದ ಬ್ರಹ್ಮ ಅನ್ನೋದನ್ನು ಸಂಬೋಧನವಾಗಿಯೂ ಇಟ್ಕೊಂಡಾಗ ಬ್ರಹ್ಮ ಅಂದ್ರೆ ದೊಡ್ಡದು ಅಂತ ಅರ್ಥ. ಅದರ ಅರ್ಥವೇ ಅಮ ಅನ್ನುವಲ್ಲಿದೆ. ಉಘ ಅಂದ್ರೆ ಉತ್ಕೃಷ್ಟರನ್ನು ಉದ್ಧತರನ್ನು ಕೊಲ್ಲುವವನು ಅಂತ ಅರ್ಥ. ಅದನ್ನ ಉಗ್ರ ಎಂಬ ಶಬ್ದ ಹೇಳಿದೆ. ಅಮೋಘ ಎಂಬಲ್ಲಿ ಉಘ ಇದೆ, ಉತ್ಕೃಷ್ಟ ಈ ಬೃಹತಿ ಮಂತ್ರದಲ್ಲಿ ಉಗ್ರ ಎಂಬ ಶಬ್ದ ಇದೆ ಅಂತ ಹೀಗೆ ನಾವು ಅದನ್ನ ತಿಳ್ಕೊಳ್ಬಹುದು. ಅದಲ್ಲದೆ ಈ ತವ ಅನ್ನುವಲ್ಲಿ ತತ ಅಂತಿದೆಯಲ್ಲ, ವ್ಯಾಪ್ತ ಅಂತ ಹೇಳಿ, ಆ ತ ಎಂಬ ಶಬ್ದದಿಂದಲೂ ಕೂಡ ತ ಅಂದ್ರೂ ಕೂಡ ವ್ಯಾಪ್ತ ಅಂತಾನೆ ಅರ್ಥ, ಅಮ ಅಂದ್ರೂ ವ್ಯಾಪ್ತ ಅಂತಾನೆ ಅರ್ಥ. ಹೀಗೆ ಆ ತತ ಅನ್ನೋದನ್ನು ಕೂಡ ಅಲ್ಲಿ ತಿಳ್ಕೊಳ್ಬಹುದು. ತವ ಎಂಬಲ್ಲಿ ಇರುವಂತಹ ತಕಾರದಿಂದ ಅಮ ಎಂಬ ಶಬ್ದದ ಅರ್ಥ ವಿವೃತ ಆಗಿದೆ. ತ ಅಂದ್ರೆ ವ್ಯಾಪ್ತ ಅಂತ ಅರ್ಥ, ಅದಕ್ಕೂ ದೇಶತಃ ಕಾಲತಃ ಗುಣತಃ ವ್ಯಾಪ್ತ ಅಂತ ಅರ್ಥ. ಅಮ ಅಂದ್ರೂ ಮಿತಿರಹಿತ ಅಂತ ಅರ್ಥ. ಹೀಗೆ ಬೃಹತಿ ಮಂತ್ರ ಅದನ್ನು ವ್ಯಾಖ್ಯಾನ ಮಾಡಿದೆ. ಹೀಗೆ ಆ ಬೃಹತಿ ಮಂತ್ರಕ್ಕೂ ಮತ್ತೆ ಅಮೋಘ ಎಂಬ ಶಬ್ದಕ್ಕೂ ಇರುವ ಸಂಬಂಧವನ್ನ ತೋರಿಸಿದ್ದು, ಈ ಥರದ ಕಸರತ್ ಮಾಡಿದ್ದು ನನ್ನ ವ್ಯಾಖ್ಯಾನದಲ್ಲಿ ಕಂಡು ಬರ್ತದೆ. ಇದು ಸರಿ ಅಂತ ಕಾಣಿಸಿದರೆ ಸ್ವೀಕಾರ ಮಾಡಬಹುದು. ಅಮೋಘ ಅನ್ನೋದಕ್ಕೆ ವ್ಯರ್ಥವಾದ ಕರ್ಮ ಇಲ್ಲದೇ ಇದ್ದವನು ಅನ್ನೋದು ಹಿಂದೆ ಬಂದ ಅರ್ಥ ಆಯಿತು, ಅದು ಮುಗಿದು ಹೋಗಿದೆ. ಈಗ ಈ ಅರ್ಥವನ್ನು ಇಟ್ಕೊಳ್ಳೋಣ. ಭಾವಾರ್ಥ ಹೀಗಾಗ್ತದೆ: ಸುಖಮಯನಾದ ಉದ್ಧತರಾದ ದೈತ್ಯರನ್ನು ಸಂಹರಿಸುವಂತಹ ಎಲ್ಲ ಕಡೆ ವ್ಯಾಪ್ತನೋ, ಅರ್ಥಾತ್ ದೇಶತಃ ಕಾಲತಃ ಗುಣತಃ ವ್ಯಾಪ್ತನೋ, ಸರ್ವ ನಿಯಾಮಕನೂ ಆದ ಭಗವಂತನೇ, ನೀನು ಋಷಿಗಳ ಕಂಡ ಮಂತ್ರಗಳನ್ನು ಕಾಪಾಡ್ತೆ ಮತ್ತು ಘೋರ ರೂಪದಿಂದ ಕೈಯಲ್ಲಿರುವ ವಜ್ರಾಯುಧವನ್ನ ಧರಿಸಿದ್ದೀ ಕೂಡ. ಮತ್ತೆ ಅದರಿಂದ ನೀನು ಸರ್ವಕರ್ತನೂ ಮತ್ತೆ ಶತ್ರುಗಳನ್ನು ದಮನಿಸುವವನು ಕೂಡ ಆಗಿದ್ದಿ ಅಂತ ಅದರ ಒಟ್ಟು ತಾತ್ಪರ್ಯ ಆಗ್ತದೆ. ಅಮೋಘ ಅಂದ್ರೆ ತನ್ನ ನಾಮಸ್ಮರಣೆ, ನಾಮ ಸಂಕೀರ್ತನ, ಪ್ರಣಾಮ, ಆರಾಧನಾ ಇದ್ಯಾವುದೂ ಕೂಡ ವ್ಯರ್ಥ ಅಲ್ಲ ಆ ಭಗವಂತನ ವಿಷಯದಲ್ಲಿ. ಅದಕ್ಕಾಗಿ ಆತನನ್ನ ಅಮೋಘ ಅಂತ ವರ್ಣಿಸ್ತಾರೆ. ಯತತೋಪಿ ಹರೇಃ ಪದ ಸಂಸ್ಮರಣೆ ಸಕಲಂ ಹ್ಯಘಮಾಶು ಲಯಂ ಪ್ರಜತೆ ಸ್ಮರತಸ್ತು ವಿಮುಕ್ತಿ ಪದಂ ಸತತಂ ಸ್ಫುಟಮೇಷ್ಯತಿ ಕಿಂ ಅಪಾಕ್ರಿಯತೆ. ಭಗವಂತನ ನಾಮಸ್ಮರಣೆ ಮಾಡಲಿಕ್ಕೆ ಅಂತ ಸ್ವಲ್ಪ ಪ್ರಯತ್ನ ಪಟ್ಟರೂ ಅದರಿಂದ ಮಹಾ ಲಾಭ ಇದೆ, ಎಲ್ಲ ಪಾಪ ಪರಿಹಾರ ಕಾಣುತ್ತದೆ. ಸ್ಮರಣೆ ಮಾಡೇ ಬಿಟ್ರೆ ಮುಕ್ತಿಗೆ ಹೋಗ್ತಾನೆ. ಅದರಿಂದ ಯಾಕೆ ಅದನ್ನ ನಿರಾಕರಿಸ್ತೀರಿ ಅಂತಾರೆ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರು. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇ ನ ನಿಷ್ಫಲ. ಯಾವುದೇ ಒಂದು ಕಾರ್ಯವನ್ನು ಮಾಡುವಾಗ ಇದೊಂದು ಎಚ್ಚರ ನಮಗಿರಬೇಕು. ನಮಗೆ ಯಾವ ಕಾರ್ಯವನ್ನು ಕೂಡ ಸಾಂಗವಾಗಿ ಮಾಡ್ಲಿಕ್ಕೆ ಆಗೋದಿಲ್ಲ. ಸಂಧ್ಯಾವಂದನೆ ಮಾಡಲಿ, ಒಂದು ಯಾವುದೋ ಯಜ್ಞವನ್ನು ಮಾಡಲಿ, ಉಪಾಸನ ವೈಶ್ವದೇವಾದಿಗಳನ್ನು ಮಾಡಲಿ, ಶ್ರವಣ ಮನನಾದಿ ಜ್ಞಾನ ಕಾರ್ಯಗಳನ್ನು ಮಾಡಲಿ, ಯಾವುದೋ ವ್ರತ ಉಪವಾಸಗಳು ಇತ್ಯಾದಿ ಯಾವುದನ್ನೇ ಮಾಡಲಿ, ಇಲ್ಲೂ ಸ್ವಲ್ಪ ಕಾಲ ವ್ಯತ್ಯಾಸ ಆದರೂ ಆಗಿರ್ತದೆ, ದೇಶ ವ್ಯತ್ಯಾಸ ಆಗಿರ್ತದೆ, ಮಂತ್ರ ವ್ಯತ್ಯಾಸ ಆಗಿರ್ತದೆ, ಏನಾದರೂ ಆಗೇ ಇರ್ತದೆ. ಅಂತ ಸಂದರ್ಭದಲ್ಲಿ ನಾವು ಮಾಡಿದ್ದೆಲ್ಲ ಸರ್ವವೂ ನಷ್ಟ ಆಗಿ ಹೋಯ್ತಲ್ಲ, ಏನೋ ಸ್ವಲ್ಪ ಕಾಲ ವ್ಯತ್ಯಾಸ ಆಗಿದ್ದಕ್ಕೆಲ್ಲ ಹೀಗೆ ಚಡಪಡಿಸುವವರಿದ್ದಾರೆ. ಹಾಗಲ್ಲ, ಯಾವುದಾದ್ರೂ ವ್ಯತ್ಯಯ ಅಲ್ಲಿ ಆದಾಗ ನಮಗೆ ದೋಷ ಬರಬಹುದು, ಪಾಪ ಬರಬಹುದು. ಪಾಪ ಬರುವುದಿಲ್ಲ ಅಂತಲ್ಲ, ತುಂಬಾ ಕಟ್ಟುನಿಟ್ಟಾಗಿ ಎಚ್ಚರಿಕೆಯಿಂದ ಎಲ್ಲಾ ಕೆಲಸಗಳನ್ನು ಮಾಡಬೇಕಾಗ್ತದೆ ಸಾಧಕ. ಬೇಕಾಬಿಟ್ಟಿಯಾಗಿ ಮಾಡುವುದು ಉಚಿತ ಅಲ್ಲ. ಆದರೆ ಏನು ಮಾಡಿದ್ದಾನಲ್ಲ, ಮಾಡಿದ್ದಕ್ಕೆ ಫಲ ಇದೆ ಹಾಗರ್ಥ. ಪ್ರಾರಂಭ ಮಾತ್ರ, ಯಾವುದೋ ಒಂದು ಹೆಜ್ಜೆ ಆದರೂ ಇಟ್ಟಿದ್ದಾನಲ್ಲ, ಈಗ ಆ ಹೆಜ್ಜೆಗೂ ಬೆಲೆ ಇದೆ. ಒಂದು ಹೆಜ್ಜೆನೂ ಇಡ್ಲಿಕ್ಕೆ ಆಗಲಿಲ್ಲ, ಇಚ್ಛೆ ಮಾತ್ರ ಮಾಡಿದ್ದ, ಆ ಇಚ್ಛೆಗೂ ಬೆಲೆ ಇದೆ. ಇಚ್ಛೆಯನ್ನೇ ಮಾಡದೇ ಇದ್ದವನು ಈಗ ಇಚ್ಛೆ ಮಾಡಿದ್ದಾನೆ, ಯಾವುದೋ ಒಂದು ಕಾರ್ಯವನ್ನು ನಾನು ಮಾಡಬೇಕು ಅಂತ ಹೇಳಿ.
ಅದರ ಫಲವಾಗಿ ಮುಂದಿನ ಜನ್ಮದಲ್ಲಿ ಅಥವಾ ಇದೇ ಜನ್ಮದಲ್ಲಿ ಮುಂದಿನ ಕಾಲದಲ್ಲಿ ಒಂದು ಹೆಜ್ಜೆಯನ್ನು ಇಡ್ತಾನೆ. ಈಗ ಒಂದು ಹೆಜ್ಜೆಯನ್ನು ಇಟ್ಟವನು ಅದರ ಮುಂದಿನ ಕಾಲದಲ್ಲಿ 2 ಹೆಜ್ಜೆಗಳನ್ನು ಇಡ್ತಾನೆ. ಹೆಜ್ಜೆಯನ್ನೇ ಇಟ್ಟಿಲ್ಲ, ಇಚ್ಛೆಯನ್ನೇ ಮಾಡದೇ ಇದ್ದವನು ಇಚ್ಛೆ ಮಾಡಿದ್ರೆ ಅದಕ್ಕೆ ಫಲ ಇದೆ. ಇಚ್ಛೆಯನ್ನು ಮಾಡಿ ಹೆಜ್ಜೆ ಇಡಬೇಕು ಅಂತ ಒಂದು ಕಾಲ ಮೇಲೆ ಎತ್ತಿದವನು, ಹೆಜ್ಜೆ ಇನ್ನೂ ಒಂದು ಹೆಜ್ಜೆಯೂ ಪೂರ್ಣ ಆಗಿಲ್ಲ, ಕಾಲು ಮಾತ್ರ ಮೇಲೆ ಎತ್ತಿದ್ದಾನೆ, ಅದು ವ್ಯರ್ಥ ಅಲ್ಲ. ಯಾಕೆಂದ್ರೆ ಮುಂದಿನ ಕಾಲದಲ್ಲಿ ಆ ಹೆಜ್ಜೆಯನ್ನು ಪೂರ್ಣವಾಗಿ ಇಡ್ತಾನೆ. ಈಗ ಅರ್ಧ ಆಗಿದ್ದು ಮುಂದೆ 1, ಈಗ 1 ಆಗಿದ್ದು ಮುಂದೆ 1.5 2, ಅದರಿಂದ ಯಾವುದೂ ವ್ಯರ್ಥ ಅಲ್ಲ. ಅದನ್ನೇ ಅಹಂ ಕಾಶೀಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ ಅಂತ ಇತಿ ಬ್ರುವಾಣ ಸತತಂ ಕಾಶೀವಾಸ ಫಲಂ ಲಭೇತ್ ಅಂತ. ಕಾಶಿಗೆ ಹೋಗ್ತೀನಿ, ಅಲ್ಲೇ ವಾಸ ಮಾಡಿಕೊಂಡಿರ್ತೀನಿ ಅಂತ ಆಲೋಚನೆ ಮಾಡುವವನು ಸದಾ ಅದನ್ನೇ ಮಾಡ್ತಾ ಇದ್ರೆ ಕಾಶಿ ವಾಸ ಮಾಡಿದ ಫಲವನ್ನೇ ಪಡ್ಕೋತಾನೆ ಅಂತ ಶಾಸ್ತ್ರದಲ್ಲಿ ವರ್ಣಿಸ್ತಾರೆ. ಯು ಆರ್ ವಾಟ್ ಯು ಥಿಂಕ್ ಅಂತ ಒಂದು ಶಾಸ್ತ್ರದಲ್ಲಿ ಇಂಗ್ಲಿಷ್ನಲ್ಲಿ ಒಂದು ಮಾತು ಹೇಳ್ತಾರೆ. ನಮ್ಮ ವ್ಯಕ್ತಿತ್ವ ಎಲ್ಲವೂ ಕೂಡ ನಾವೇನು ಆಲೋಚನೆ ಮಾಡ್ತೀವಲ್ಲ ಅದರ ಒಂದು ಪ್ರತಿಫಲನವೇ ಆಗಿದೆ. ನಾವು ಯಾವತ್ತೂ ಒಳ್ಳೆ ಆಲೋಚನೆಗಳನ್ನು ಮಾಡ್ತಾ ಇದ್ರೆ ಆ ಸದಾಲೋಚನೆಗಳ ಪರಿಣಾಮವಾಗಿ ಸತ್ಕರ್ಮಗಳು ನಮ್ಮಿಂದ ಆಗ್ತವೆ. ಅದನ್ನು ಈ ಅಮೋಘ ಅನ್ನುವುದು ಹೇಳುತ್ತದೆ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ಅಂತ ಗೀತೆಯ ಆ 2ನೇ ಅಧ್ಯಾಯದ 40ನೇ ಶ್ಲೋಕ ಅದು. ಏತೇ ದೇವಾಹ ಏತಂ ಆತ್ಮಾನುಮನುವಿಶ್ಯ ಸತ್ಯಾಹ ಸತ್ಯ ಕಾಮಾಹ ಸತ್ಯ ಸಂಕಲ್ಪಾಹ ಅಂತ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಒಂದು ವೇದವಾಕ್ಯವನ್ನು ಆಚಾರ್ಯ ಉದ್ಧರಿಸ್ತಾರೆ. ಈ ಮುಕ್ತಾತ್ಮರಾದವರು, ಜೀವರು ದೇವತೆಗಳು ಯಾರೇ ಆಗಲಿ, ಆ ಭಗವಂತನನ್ನು ಹೊಂದಿ ಎಲ್ಲ ಸಾಫಲ್ಯವನ್ನು ಪಡ್ಕೋತಾರೆ. ಭಗವಂತನನ್ನು ಹೊಂದಿದಾಗ ಅವ್ರದ್ದೆಲ್ಲವೂ ಕೂಡ ಅಮೋಘ ಆಗಿರ್ತದೆ. ಮೋಘ ಅನ್ನೋದಕ್ಕೆ ಪಾಪ ಅಂತನೂ ಅರ್ಥ ಇದೆ. ಆದ್ರಿಂದ ಅಮೋಘ ಅಂದ್ರೆ ಪಾಪರಹಿತ ಅಂತನೂ ಒಂದು ಅರ್ಥ ನಮಗೆ ಸಿಗ್ತದೆ. ಆದ್ರಿಂದ ಅಮೋಘ ಅನ್ನೋದ್ರಿಂದ ತಾನು ಪಾಪರಹಿತನಾದವನು ಮತ್ತೆ ತನ್ನನ್ನು ಭಜಿಸುವವರನ್ನು ಕೂಡ ಪಾಪರಹಿತರನ್ನಾಗಿ ಮಾಡುವವನು ಅನ್ನೋ ಅರ್ಥ ಬರ್ತದೆ. ಯಾ ಆತ್ಮ ಅಪಹತ ಪಾತ್ಮ ವಿಜರೋ ವಿಮೃತು ಅಪಿಪಾಸಃ ಸತ್ಯ ಸಂಕಲ್ಪ ಸೋನ್ವೇಷ್ಟವ್ಯ ಸ ವಿಜಿಜ್ಞಾಸಿತವ್ಯ ಅಂತ ಛಾಂದೋಗ್ಯ ಉಪನಿಷತ್ತು ಹೇಳ್ತದೆ. ಯಾವ ಆ ಭಗವಂತ ಅಪಾತ್ಮ ಪಾಪರಹಿತನ, ಸತ್ಯ ಸಂಕಲ್ಪನ, ವಿಜರೋ ವಿಮೃತ್ಯು ಅಪಿಪಾಸಃ ಸತ್ಯ ಸಂಕಲ್ಪ, ಅವನು ಅಮೋಘ. ಅಮೋಘ ಅನ್ನುವುದರ ಅರ್ಥ ಆ ಮಂತ್ರದಲ್ಲಿ ಅಪಾತ್ಮ ಅಂತ ಒಂದು ಮಂತ್ರದಿಂದ ಬಂದಿದೆ, ಸತ್ಯ ಸಂಕಲ್ಪ ಅಂತ ಇನ್ನೊಂದು ಮಾತಿನಿಂದ ಬಂದಿದೆ. ಇದು ಆ ಅಮೋಘತ್ವವನ್ನು ಸೂಚನೆ ಮಾಡ್ತದೆ. ಅಮೋಘ ಎಂಬ ಶಬ್ದಕ್ಕೆ ಲಕ್ಷಾಲಂಕಾರ ಏನು ಅರ್ಥವನ್ನು ಹೇಳಿಲ್ಲ. ಮುಂದೆ ಶಾಂಕರ ಭಾಷ್ಯದಲ್ಲಿ ಯಾರ ವ್ಯಾಪಾರಗಳು ಎಂದೂ ವ್ಯರ್ಥ ಅಲ್ಲವೋ ಅವನು ಅಮೋಘ ಅನ್ನೋ ಅರ್ಥ ಕಂಡು ಬರ್ತದೆ. ಪರಾಶರ ಭಟ್ಟರು ಹೇಳಿದಂತೆ ಅಳತೆ ಮೀರಿದ ಪ್ರಭಾವವುಳ್ಳವನು. ಅಮ ಅಂದ್ರೆ ಅಳತೆ ಮೀರಿದ್ದು ಅಂತ ಅರ್ಥ ಅಂತ ಕಾಣಿಸ್ತದೆ. ಅದು ನಾನು ಅದನ್ನಾಗೆ ಹಿಂದೆ ಅಮ ಅಂತ ಅನ್ನೋದಕ್ಕೆ ಅಳತೆ ಮೀರಿದ ಅರ್ಥವನ್ನ ಹೇಳಿದ್ದೆ. ಅಳತೆ ಮೀರಿದ ಪ್ರಭಾವ ಇದ್ದವನು, ವ್ಯರ್ಥವಲ್ಲದ ವ್ಯಾಪಾರ ಇದ್ದವನು ಅಂತ ಪರಾಶರ ಭಟ್ರು ಅದಕ್ಕೆ ಅರ್ಥ ಹೇಳ್ತಾರೆ. ಬಲೇಶ್ಚ ವಾಸವಸ್ಯಾಪಿ ಕೃತಾರ್ಥೀಕರಣಾತ್ ಸಮಂ ಮಾನಾತೀತ ಪ್ರಭಾವತ್ವಾತ್ ಅಮೋಘ ಪರಿಕೀರ್ತಿತಃ ನಮೋಘಂ ಚೇಷ್ಟಿತಂ ಯಸ್ಯ ಸೋಮೋಘ ಪರಿಕೀರ್ತಿತಃ ಅಂತ ಒಂದು ಶ್ಲೋಕವನ್ನು ಅವ್ರು ಹೇಳ್ತಾರೆ. ಅವನು ವಾಮನಾವತಾರದಲ್ಲಿ ಬಂದಿದ್ನಲ್ಲ, ಉಪೇಂದ್ರೋ ವಾಮನ ಪ್ರಾಂಶು ಅಮೋಘ, ಶಬ್ದಗಳು ಹಾಗೆ ಬಂದಿವೆ. ಉಪೇಂದ್ರ ಅವನು ಇಂದ್ರನ ತಮ್ಮನಾಗಿ ಬಂದ, ಆದ್ದರಿಂದ ಉಪೇಂದ್ರ. ಇಂದ್ರನ ತಮ್ಮನಾಗಿ ಬಂದಾಗ ಮೊದಲು ಬಲಿಚಕ್ರವರ್ತಿ ಹತ್ರ ಬಂದಾಗ ಅವನು ವಾಮನನಾಗಿದ್ದ. ಬಲಿಚಕ್ರವರ್ತಿ ಅವನಿಗೆ 3 ಹೆಜ್ಜೆಗಳನ್ನು ಕೊಟ್ಟ ಮೇಲೆ ಅವನು ಪ್ರಾಂಶುವಾದ, ಅತ್ಯಂತ ಎತ್ತರದ ಸ್ವರೂಪವನ್ನೇ ತಾಳಿಬಿಟ್ಟ. ಆಮೇಲೆ ಅವನು ಅಮೋಘನಾದ. ಯಾಕೆಂದ್ರೆ ಪರಾಶರ ಭಟ್ರು ಹೇಳುವಂತೆ ಆ ಬಲಿಚಕ್ರವರ್ತಿಗೂ ಅವನು ನಿಗ್ರಹ ಮಾಡಿದ, ಹಾಗೆ ಇಂದ್ರನನ್ನು ಅನುಗ್ರಹಿಸಿದ. ಹಾಗೆ ಅಂತ ಹೇಳಿ ಬಲಿಚಕ್ರವರ್ತಿಗೆ ಮೋಸ ಆಗಲಿಲ್ಲ. ಅವನನ್ನ ಮುಂದಿನ ಕಲ್ಪದಲ್ಲಿ ಇಂದ್ರನನ್ನಾಗಿ ಮಾಡ್ತಾನೆ.
ಮತ್ತೆ ಪಾತಾಳದಲ್ಲಿ ಇವತ್ತು ಕೂಡ ಆತನ ಮನೆಯನ್ನು ಕಾಯ್ದುಕೊಂಡಿದ್ದಾನೆ. ಹೀಗೆ ಅವನು ಆ ಬಲಿಗೆ ಮೋಸ ಮಾಡಿದಂತೆ ನಮಗೆ ಕಾಣಿಸಬಹುದು. ಅಲ್ಲ, ಅವನು ಬಲಿಗೂ ಇಂದ್ರನಿಗೂ ಇಬ್ಬರಿಗೂ ಸಮಾನವಾಗಿ ಅನುಗ್ರಹ ಮಾಡಿದವನು. ಮತ್ತೆ ಅಳತೆ ಮೀರಿದ ಪ್ರಭಾವ ಇದ್ದವನಾದ್ದರಿಂದ ಅವನು ಅಮೋಘ ಅಂತ ಹೇಳ್ತಾರೆ. ತುಂಬಾ ಸುಂದರವಾಗಿದೆ ಇದು. ಅತೀನ್ ಉಪೇಂದ್ರೋ ವಾಮನಃ ಪ್ರಾಂಶು ಅಮೋಘ ಅನ್ನುವ ಈ 4 ಶಬ್ದಗಳ ಜೋಡಣೆ ಆ ಭಗವಂತನ ವಾಮನಾವತಾರದ ಕಥೆಯನ್ನು ಹೇಳ್ತದೆ ಅಂತ ತಿಳ್ಕೋಬಹುದು. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ಯಾವನ ಸಂಕಲ್ಪ ಅಥವಾ ಯಾರ ವಾಕ್ಯ ಅದೆಂದೂ ವ್ಯರ್ಥ ಆಗೋದಿಲ್ವೋ ಆ ಭಗವಂತ ಅಮೋಘ ಅಂತ ಅವರ ಅರ್ಥ ಹೇಳ್ತಾರೆ. ನವಿದ್ಯತೆ ಮೋಘ ಸಂಕಲ್ಪ ವಾಕ್ಯಂ ವಾ ಯಸ್ಯ ಸಹ ಅಮೋಘ ಅಂತ ಅವರ ಸತ್ಯಸಂಧ ಸ್ವಾಮಿಗಳ ವ್ಯಾಖ್ಯಾನದಲ್ಲಿ ಬರುವಂತಹ ಮಾತು. ಇಲ್ಲಿವರೆಗೂ ಅಮೋಘ ಅನ್ನೋದರ ಅರ್ಥವನ್ನು ನೋಡಿದ್ವಿ. ಪರಾಶರ ಭಟ್ರ ವ್ಯಾಖ್ಯಾನವನ್ನು ಕೊನೆಯ ಬಾರಿ ನಾನು ನೋಡಿದಾಗ ಈ ವಿಷ್ಣು ಸಹಸ್ರನಾಮಕ್ಕೆ ಪ್ರವಚನಕ್ಕೆ ಸಂಬಂಧಪಟ್ಟಂತೆ ಏನು ಪೂರ್ವಾವಲೋಕನ ಮಾಡುವಾಗ ಹಿಂದೆ ಯಾವ ಅರ್ಥ ಸ್ಫುರಿಸಿರಲಿಲ್ಲ, ಅದು ಈಗ ಹೊಳೆಯಿತು. ಮೊದಲು ಉಪೇಂದ್ರನಾಗಿ ಇಂದ್ರನಿಗೆ ತಮ್ಮನಾಗಿ ಅದಿತಿ ದೇವಿ ಕಶ್ಯಪರಲ್ಲಿ ಹುಟ್ಟಿದ. ಆಗ ಆತ ಬಲಿಚಕ್ರವರ್ತಿ ಹತ್ರ ಬಂದಾಗ ವಾಮನನಾಗಿದ್ದ, ಕುಳ್ಳನಾಗಿದ್ದ. ಮುಂದೆ ಅವನು 3 ಹೆಜ್ಜೆಗಳನ್ನು ಕೊಟ್ಟಾಗ ಈತ ಪ್ರಾಂಶು ಎತ್ತರನಾಗಿಬಿಟ್ಟ. ಅದಾದ್ಮೇಲೆ ಬಲಿಯನ್ನು ನಿಗ್ರಹಿಸಿ ಇಂದ್ರನನ್ನು ಅನುಗ್ರಹಿಸಿದಂತೆ ಕಂಡ. ಆದರೂ ಬಲಿಗೂ ಅನುಗ್ರಹವನ್ನೇ ಮಾಡಿದ, ಇಂದ್ರನಿಗೂ ಅನುಗ್ರಹವನ್ನೇ ಮಾಡಿದ. ಆದ್ರಿಂದ ಅಮೋಘ. ಹೀಗೆ ಅವನ ಯಾವ ಚಟುವಟಿಕೆಯೂ ಕೂಡ ವ್ಯರ್ಥ ಅಲ್ಲ ಅಂತ ಆ ಭಗವಂತನ ಲೀಲೆಗಳನ್ನ ಆ 4 ಶಬ್ದಗಳು ಹೇಳಿವೆ. ತುಂಬಾ ಸುಂದರವಾದಂತಹ ಒಂದು ಚಿತ್ರಣ ಅದು. ಅದನ್ನು ನೋಡಿದ್ದೇವೆ. ಆ ಮೂಲಕ ಭಗವಂತ ನಮ್ಮನ್ನು ಕೂಡ ಅನೇಕ ಬಾರಿ ಶಿಕ್ಷಿಸಿದಂತೆ ಕಾಣಿಸ್ತದೆ. ಆ ಭಗವಂತ ಶಿಕ್ಷಿಸ್ತಾ ಇದ್ದಾನೋ ನಮ್ಮನ್ನು ರಕ್ಷಿಸ್ತಾ ಇದ್ದಾನೋ ಅನ್ನುವುದೇ ಗೊತ್ತಾಗೋದಿಲ್ಲ. ಅಲ್ಪಮತಿಗಳಿಗೆ ಹಾಗೇನೇನೋ ಭ್ರಮೆಗಳು ಬರೋದಿದೆ. ಆದರೆ ಈ ಬಲಿಚಕ್ರವರ್ತಿಯ ಕಥೆಯಿಂದ ನಾವು ತಿಳ್ಕೋಬೇಕಾದದ್ದು, ಅವನು ನಮ್ಮನ್ನು ಕೆಲವು ಬಾರಿ ಶಿಕ್ಷಿಸಿದಂತೆ ಕಂಡ್ರೂ ಕೂಡ ಅದಕ್ಕೊಂದು ಅರ್ಥ ಇರ್ತದೆ. ಅದರಲ್ಲಿ ನಮಗೊಂದು ಅನುಗ್ರಹ ಮಾಡಬೇಕು ಅನ್ನುವಂಥ ಉದ್ದೇಶ ಇರ್ತದೆ. ಇದು ದುರ್ಯೋಧನ ಮೊದಲಾದವರನ್ನ ಶಿಕ್ಷಿಸಿದಂತೆ ನಮ್ಮನ್ನು ಶಿಕ್ಷಿಸುವುದಲ್ಲ ಭಗವಂತ ಅನ್ನುವಂಥ ಎಚ್ಚರ ಅಲ್ಲಿರಬೇಕು. ಆದ್ರಿಂದಲೇ ಸಂಸಾರದಲ್ಲಿ ಅದೆಷ್ಟೇ ಥರದ ಪ್ರಾರಬ್ಧ ಕರ್ಮಗಳು ನಮ್ಮನ್ನು ಪೀಡಿಸಿದರೂ, ಅನೇಕ ಥರದ ಸಂಕಷ್ಟಗಳು ನಮಗೆ ಬಂದರೂ ಕೂಡ ಅವೆಲ್ಲವೂ ಆ ಭಗವಂತನ ಸಂಕಲ್ಪ, ಆತನ ಚಟುವಟಿಕೆಗಳ ಅಮೋಘತ್ವವನ್ನು ತೋರಿಸ್ತವೆ ಅಂತ ನಾವು ಅದರ ಹಿಂದೆ ಅನುಸಂಧಾನ ಮಾಡ್ಕೋಬೇಕು. ಅಂಥ ಅನುಸಂಧಾನವನ್ನು ನಮ್ಗೆ ಕೊಡುವಂಥದ್ದು ಯಾವ ಭಗವಂತನನ್ನು ಕುರಿತಾಗಿ ನಾವು ಮಾಡಿದ್ದು ಯಾವುದೂ ವ್ಯರ್ಥ ಅಲ್ಲ. ನಮಗೆ ಜ್ಞಾನ ಕಾರ್ಯವನ್ನು ಮತ್ತೆ ಧರ್ಮ ಕಾರ್ಯವನ್ನು ಯಾವುದನ್ನು ಕೂಡ ಪೂರ್ಣವಾಗಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅಂತ ಹೇಳಿ ಬಿಡುವಂತಿಲ್ಲ. ಪೂರ್ಣತೆಗಾಗಿ ಯಾವತ್ತೂ ನಮ್ಮ ಪ್ರಯತ್ನ ಇರಬೇಕು. ಆದರೆ ಆ ಪೂರ್ಣತೆ ಅಂತನ್ನುವುದು ಅನೇಕ ಪ್ರಯತ್ನಗಳ ಬಳಿಕವೇ ನಮಗೆ ಬರುವಂಥದ್ದು. ನಮ್ಮ ಮಟ್ಟಿಗೆ ನಾವು ಪೂರ್ಣರಾಗಬಹುದು. ಆದರೆ ನಮ್ಮ ಮಟ್ಟಿನ ಪೂರ್ಣತೆ ಆದರೂ ನಮಗೆ ಬರಲಿಕ್ಕೆ ಅನೇಕ ಜನ್ಮಗಳೇ ಇವೆ. ಅನೇಕ ಸಾಧನೆ ಹಂತಗಳನ್ನು ನಾವು ದಾಟಿ ಹೋಗಬೇಕಾಗ್ತದೆ. ಅಲ್ಲಿವರೆಗೆ ನಾವು ಮಾಡಿದ ಅಪೂರ್ಣ ಕಾರ್ಯಗಳಿಂದಾಗಿ, ಪಾಪಕೃತ್ಯಗಳಿಂದಾಗಿ ನಮಗೆ ದೋಷ ಬರಬಹುದಿಲ್ಲ ಅಂತಲ್ಲ. ಆದರೆ ನಾವು ಮಾಡಿದ್ದ ಯಾವುದೂ ಕೂಡ, ಧರ್ಮ ಕಾರ್ಯ ಯಾವುದೂ ಕೂಡ ವ್ಯರ್ಥ ಆಗೋದಿಲ್ಲ, ಜ್ಞಾನ ಕಾರ್ಯ ಯಾವುದೂ ವ್ಯರ್ಥ ಆಗೋದಿಲ್ಲ. ಹೆಜ್ಜೆಗಳನ್ನ ನಿಧಾನವಾಗಿ ಇಡ್ತಾ ಹೋಗ್ತೇವೆ. ಒಂದು ಹೆಜ್ಜೆ ಇವತ್ತಿಟ್ಟವರು ಇನ್ನೊಂದು ಹೆಜ್ಜೆ ನಾಳೆ ಇಡ್ಲಿಕ್ಕೆ ಆಗದೇ ಇರಬಹುದು. ಒಂದು ಹೆಜ್ಜೆ ಮತ್ತು ಇನ್ನೊಂದು ಹೆಜ್ಜೆಗೆ ನಡುವೆ 100 ಡಿಗ್ರಿಗಳಿರಬಹುದು, 1000 ಡಿಗ್ರಿಗಳಿರಬಹುದು, 1,00,000 ಡಿಗ್ರಿಗಳಿರಬಹುದು. ಅಂತೂ ಕೆಲವರು ಸಾಧಕರಾದವರು ಒಂದು ಹೆಜ್ಜೆಯನ್ನು ಇಟ್ಟ ಮೇಲೆ ಕೂಡಲೇ ಇನ್ನೊಂದು ಹೆಜ್ಜೆಯನ್ನು ಇಡ್ತಾರೆ. ಕೆಳಗಿನವರು ಒಂದು ಹೆಜ್ಜೆಯನ್ನು ಇಟ್ಟ ಮೇಲೆ ಇನ್ನೊಂದು ಹೆಜ್ಜೆ ಇಡ್ಲಿಕ್ಕೆ ವಿಳಂಬ ಆಗಬಹುದು. ಇನ್ನೂ ಕೆಳಗಿನವರು ಮತ್ತೂ ವಿಳಂಬ ತಗೊಳ್ಬಹುದು. ಅದೇನೇ ಇದ್ರೂ ಅವನ ಯಾವ ಪ್ರಯತ್ನವೂ, ನಮ್ಮ ಯಾವ ಪ್ರಯತ್ನವೂ ವ್ಯರ್ಥ ಆಗದಿರುವಂತೆ ನಮ್ಮನ್ನು ಅನುಗ್ರಹಿಸುವವನು ಅನ್ನುವ ಒಂದು ಸಂದೇಶ ನಮಗೆ ಅಮೋಘ ಶಬ್ದದಿಂದ ಸಿಗ್ತದೆ. ಅದರ ಜೊತೆಗೆ ಈ ಭಾಗ ಸಮಾಪ್ತವಾಗಿದೆ.